ದರ್ಶನ್ ಮೈಸೂರಿನಲ್ಲಿ ಸಂಕ್ರಾಂತಿ ಆಚರಿಸೋದಕ್ಕೆ 5 ದಿನಗಳ ಅನುಮತಿಯನ್ನು ಪಡಿತಾ ಇದ್ರೆ ಈ ಕಡೆ ಪವಿತ್ರ ಗೌಡ ಹೊರ ರಾಜ್ಯಕ್ಕೆ ಹೋಗೋದಕ್ಕೆ ಅನುಮತಿಯನ್ನು ಪಡ್ಕೊಂಡಿದ್ದಾರೆ. ಬೇಲ್ ಸಿಕ್ಕ ನಂತರ ಈಗ ಹೊರ ರಾಜ್ಯಕ್ಕೆ ಟೆಂಪಲ್ ರನ್ಗೆ ದೇವಸ್ಥಾನಗಳಿಗೆ ದೇಗುಲ ದರ್ಶನಕ್ಕೆ ಮುಂದಾಗಿದ್ದಾರೆ. ಈ ಪ್ರಕರಣದ ಮೊದಲನೇ ಆರೋಪಿ ಪವಿತ್ರ ಗೌಡ. ಹೊರ ರಾಜ್ಯದ ದೇಗುಲಗಳಿಗೆ ತೆರಳೋದಕ್ಕೆ ಅವಕಾಶ ಕೊಡಲಾಗಿದೆ. 1 ತಿಂಗಳು ಅವಕಾಶವನ್ನು ಕೋರಿ ಅರ್ಜಿ ಸಲ್ಲಿಸಿದ್ರು. ಹೊರ ರಾಜ್ಯಕ್ಕೆ ಹೋಗೋದಕ್ಕೆ ಪರ್ಮಿಷನ್ ಸಿಕ್ಕಿದೆ. ಇವರೆಲ್ಲ ಬೇಲ್ ಮೇಲೆ ಹೊರಗಡೆ ಇರೋದ್ರಿಂದ ಬೇಲ್ ಕಂಡೀಷನ್ ಪ್ರಕಾರ ಬೆಂಗಳೂರನ್ನು ಬಿಟ್ಟು ಹೊರಗಡೆ ಹೋಗೋದಾದ್ರೆ ಅವ್ರು ಸಿಟಿ ಸಿವಿಲ್ ಕೋರ್ಟ್ ಮುಂದೆ ಬರಬೇಕು, ಅವಕಾಶ ಕೇಳಬೇಕು, ಯಾಕೆ ಏನು ಅನ್ನೋದಕ್ಕೆ ಸೂಕ್ತ ಕಾರಣ ಕೊಡಬೇಕು. ಕಾರಣ ಅಂತಂದರೆ ಜೆನ್ಯೂನ್ ರೀಸನ್, ಒಂದು ದೇವಸ್ಥಾನಕ್ಕೆ ಹೋಗೋದು ಮತ್ತೊಂದು ಮಗದೊಂದು, ಒಟ್ಟಾರೆ ಅವರು ತಪ್ಪಿಸ್ಕೋಬಾರ್ದು, ಕಾನೂನಿನ ಕಣ್ ತಪ್ಪಿ ಎಲ್ಲಿಗೆ ಹೋಗಬಾರ್ದು ಅನ್ನೋದೊಂದು ಇಂಟೆನ್ಷನ್. ಆ ಕಾರಣಕ್ಕೆ ಈ ರೀತಿ ಷರತ್ತುಗಳನ್ನು ವಿಧಿಸಿರಲಾಗುತ್ತೆ. ಜೊತೆ ಪಾಸ್ಪೋರ್ಟ್ ಕೂಡ ಕಾನ್ಫಿಸ್ಕೇಟ್ ಮಾಡ್ಕೊಂಡಿರ್ತಾರೆ. ಈಗ ಪಾಸ್ಪೋರ್ಟು ವಾಪಸ್ ಕೊಟ್ಟಿರ್ತಾರೆ. ವಿದೇಶಕ್ಕೆ ಬೇಕಾದರೂ ಹೋಗ್ಬೋದು ಅವ್ರು ಪರ್ಮಿಷನ್ ತೊಗೊಂಡ್ರೆ. ಸೊ ಈಗ ದರ್ಶನ್ಗೆ 5 ದಿನ ಮೈಸೂರಿಗೆ ಹೋಗೋದಕ್ಕೆ, ಪವಿತ್ರ ಗೌಡಗೆ 1 ತಿಂಗಳು ಹೊರ ರಾಜ್ಯಕ್ಕೆ, ಬೇರೆ ಬೇರೆ ರಾಜ್ಯ ಅವ್ರು ಮೆನ್ಷನ್ ಮಾಡಿರ್ತಾರೆ, ಆ ರಾಜ್ಯಗಳಿಗೆ ಹೋಗೋದಕ್ಕೆ ಅವಕಾಶವನ್ನು ಕೋರ್ಟ್ ಕೊಟ್ಟಿದೆ. ಶಶಿಧರ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಶಿಧರ್, ಇಬ್ರಿಗೂ ಕೂಡ ಈಗ ಅವಕಾಶ ಕೊಟ್ಟಿದೆ. ಮೈಸೂರಿಗೆ ದರ್ಶನ್, ಹೊರ ರಾಜ್ಯಕ್ಕೆ ಪವಿತ್ರ ಗೌಡ. ಏನೇನು ಮನವಿ ಸಲ್ಲಿಕೆ ಆಗಿತ್ತು ಈ ಬಗ್ಗೆ, ಏನೇನು ಡೀಟೇಲ್ಸ್ ಇದೆ ಈ ಬಗ್ಗೆ? ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏನು ನಟ ದರ್ಶನ್ ಅದೇ ರೀತಿಯಾಗಿ ಪವಿತ್ರ ಗಾಡಿ ಸೇರಿದಂತೆ 17 ಜನ ಆರೋಪಿಗಳು ಕೂಡ ಈಗಾಗಲೇ ಜಾಮೀನಿನ ಮೇರೆಗೆ ಹೊರಗಡೆ ಇದ್ದಾರೆ. ಈ ಒಂದು ಕಾರಣಕ್ಕೆ ಜಾಮೀನನ್ನು ಕೊಡಬೇಕಾದ್ರೂ ಕೂಡ ಆರೋಪಿಗಳಿಗೆ ಒಂದಷ್ಟು ಹೈಕೋರ್ಟ್ ಕೂಡ ಕಂಡೀಷನ್ಗಳು ಕೂಡ ಹಾಕಿತ್ತು. ಪಾಸ್ಪೋರ್ಟನ್ನು ಸರೆಂಡರ್ ಮಾಡಬೇಕು, ಯಾವುದೇ ಕಾರಣಕ್ಕೂ ಕೂಡ ನ್ಯಾಯಾಲಯದ ವ್ಯಾಪ್ತಿ ಬಿಟ್ಟು ಹೊರಗಡೆ ಹೋಗುವಂತಿಲ್ಲ, ಒಂದು ವೇಳೆ ಹೋಗುವಂತಿದ್ರು ಕೂಡ ಅದಕ್ಕೆ ನಿಖರವಾದ ಕಾರಣವನ್ನು ಕೂಡ ಕೊಡಬೇಕು. ಅದ್ರ ಜೊತೆ ಕೋರ್ಟ್ನ ಅನುಮತಿಯನ್ನು ಪಡೆದುಕೊಂಡೇ ಹೋಗಬೇಕು, ಮತ್ತು ಕೋರ್ಟ್ನಲ್ಲಿ ಹಾಜರಾತಿ ಸರಿಯಾಗಿರಬೇಕು. ಅದ್ರ ಜೊತೆ ಪೊಲೀಸರು ಏನಾದರೂ ತನಿಖೆಗೆ ಕೇಳಿದಾಗ ತನಿಖೆಗೆ ಸಹಕರಿಸಬೇಕು, ಕೋರ್ಟ್ನಲ್ಲಿ ವಿಚಾರಣೆ ಇದ್ದಾಗಲೂ ಕೂಡ ಕಡ್ಡಾಯವಾಗಿ ಹಾಜರಾಗಬೇಕು ಅಂತ ಹೇಳ್ಬಿಟ್ಟು ಷರತ್ತುಗಳನ್ನು ವಿಧಿಸಿ ಒಂದು ಜಾಮೀನನ್ನು ಕೂಡ ಮಂಜೂರು ಮಾಡಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಕಳೆದ 1 ವಾರದಿಂದಲೇ ನಟ ದರ್ಶನ್ ಮೈಸೂರಿನಲ್ಲಿ ವಿಶ್ರಾಂತಿಯನ್ನು ಪಡಬೇಕು, ಚಿಕಿತ್ಸೆಯನ್ನು ಪಡಬೇಕು ಅಂತ ಹೇಳ್ಬಿಟ್ಟು 5 ದಿನಗಳ ಕಾಲಾವಕಾಶ ಕೂಡ ಪಡೆದುಕೊಂಡಿದ್ರು. ಆ ಕಾಲಾವಕಾಶ ಮುಗಿದಿತ್ತು. ಈಗ ಸದ್ಯಕ್ಕೆ ಇವತ್ತು ಕೋರ್ಟ್ ಕೂಡ ಹಾಜರಾಗಿದ್ರು ಟ್ರಯಲ್ಗೆ ಅಂತ. ಟ್ರಯಲ್ಗೆ ಆಗಿದ್ದಂತಾಗ 17 ಜನರ ಆರೋಪಿಗಳ ಹೆಸರನ್ನು ಕೂಡ ಹಾಜರಾತಿಯನ್ನು ನ್ಯಾಯಾಲಯ ಕೂಡ ಪರಿಗಣಿಸಿ ನಂತರ ಫೆಬ್ರವರಿ 25ಕ್ಕೆ ಪ್ರಕರಣವನ್ನು ಕೂಡ ವಿಚಾರಣೆಯನ್ನು ಮುಂದೂಡಿಕೆಯನ್ನು ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಾನು ಮತ್ತೆ ಮೈಸೂರಿಗೆ ಹೋಗಬೇಕಾದ 5 ದಿನಗಳ ಕಾಲಾವಕಾಶ ಕೊಡಿ ಅಂತ ಹೇಳ್ಬಿಟ್ಟು ಆ ನ್ಯಾಯಾಲಯದಲ್ಲಿ ವಕೀಲರ ಮುಖಾಂತರ ನಟ ದರ್ಶನ್ ಕೂಡ ಅರ್ಜಿಯನ್ನು ಕೂಡ ಸಲ್ಲಿಸಿದರು. ಹೀಗಾಗಿ ಏನು ಇದೇ ತಿಂಗಳು 12ನೇ ತಾರೀಕಿಂದ 17ನೇ ತಾರೀಕುವರೆಗೂ ನಟ ದರ್ಶನ್ ಮೈಸೂರಿನಲ್ಲಿರುವಂಥ ಫಾರ್ಮ್ ಹೌಸ್ನಲ್ಲಿ ನಾನು ಏನು ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡ್ಕೊಳ್ಬೇಕಾಗಿದೆ. ಕುಟುಂಬ ಸಮೇತ ನಾನು ಸಾಕು ಪ್ರಾಣಿಗಳು ಕೂಡ ಇದ್ದಾವೆ, ಹಾಗಾಗಿ ಅವ್ರ ಜೊತೆ ಹಬ್ಬವನ್ನು ಆಚರಣೆ ಮಾಡಬೇಕಾಗಿದೆ ಅಂತ ಹೇಳ್ಬಿಟ್ಟು ನ್ಯಾಯಾಲಯಕ್ಕೆ ಮನವಿಯನ್ನು ಕೂಡ ಮಾಡಿಕೊಟ್ಟಿದ್ರು. ಹೀಗಾಗಿ ನಟ ದರ್ಶನ್ ಅವರು ಕೇಳಿರುವಂಥ ಮನವಿಗೆ ನ್ಯಾಯಾಲಯವು ಕೂಡ ಈಗ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಹೀಗಾಗಿ 12ನೇ ತಾರೀಕಿಂದ 17ನೇ ತಾರೀಕುವರೆಗೂ ಕೂಡ ಮೈಸೂರಿನಲ್ಲಿರುವಂಥ ಫಾರ್ಮ್ ಹೌಸ್ನಲ್ಲಿ ನಟ ದರ್ಶನ್ ಇರ್ತಿದ್ದಾರೆ. ಅದ್ರ ಜೊತೆ ಪವಿತ್ರ ಗೌಡ ಕೂಡ ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು. ನಾನು ಕೇರಳಕ್ಕೆ ಟೆಂಪಲ್ಗೆ ಹೋಗಬೇಕಾಗಿದೆ, ಒಂದಷ್ಟು ಅರಕೆಗಳನ್ನು ತೀರಿಸಬೇಕಾಗಿದೆ, ಅದ್ರ ಜೊತೆ ತಮಿಳುನಾಡು ಕೂಡ ಹೋಗಬೇಕು, ಮತ್ತು ನನ್ನೊಂದಷ್ಟು ಬಿಸ್ನೆಸ್ಗಳಿದೆ, ಹೀಗಾಗಿ ಒಂದಷ್ಟು ಪರ್ಚೇಸ್ಗೆ ಅಂತ ಬಾಂಬೆಗೆ ಹೋಗಬೇಕು, ಹೀಗಾಗಿ ನನಗೆ 1 ತಿಂಗಳ ಕಾಲ ಅವಕಾಶ ಕೊಡಿ ಅಂತ ಹೇಳ್ಬಿಟ್ಟು ಪವಿತ್ರ ಗೌಡ ಕೂಡ ಅರ್ಜಿಯನ್ನು ಸಲ್ಲಿಸಿದ್ರು. ಈಗ ನ್ಯಾಯಾಲಯ ಪವಿತ್ರ ಗೌಡ ಮತ್ತು ನಟ ದರ್ಶನ್ ಇಬ್ಬರಿಗೂ ಕೂಡ ಹೊರಗಡೆ ಹೋಗೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಹೀಗಾಗಿ ಆ ಒಂದು ಅವಕಾಶ ಮುಗಿದ ನಂತರ ಮತ್ತೆ ಬೆಂಗಳೂರಿಗೆ ವಾಪಸ್ ಆಗಬೇಕಾಗಿದೆ. ಪ್ರಣೋತ್, ಥ್ಯಾಂಕ್ ಯು ಶಶಿಧರ್ ಮಾಹಿತಿಗೆ.